ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ವೀಟ್ ರೆಸಿಪಿ ತೊಗೊಂಬಂದಿದ್ದೀನಿ. ಯಾರಿಗೆಲ್ಲ ಸ್ವೀಟ್ ಅಂದರೆ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಟ್ರೈ ಮಾಡಿ. ಫಂಕ್ಷನ್ಗಳಲ್ಲಿ ಹಬ್ಬಗಳಲ್ಲಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಡ್ರೈ ಜಾಮೂನ್ನ ಮಾಡ್ತಿದ್ದೀನಿ ನಾನಿವತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲ ನೋಡಿ, ನಾನಿಲ್ಲಿ 1 ಬೌಲಷ್ಟು ಜಾಮೂನ್ ಪೌಡರ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಬೌಲು ಕಾಲು ಬೌಲಷ್ಟು ಅರ್ಧ ಬೌಲಷ್ಟು ನೀರು ತೊಗೊಂಡಿದ್ದೆ. ಅದರಲ್ಲಿ ಕಾಲು ಬೌಲಷ್ಟು ಮಾತ್ರ ನಾನು ಹಾಕ್ಕೊಂಡಿರೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ, ಮೆತ್ತಗಾಗ್ಬಿಡುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಉಳಿದಿದೆ. ನಾನು ಇಷ್ಟು ಕಲಿಸ್ಕೊಂಡು ಕಾಲು ಭಾಗದಷ್ಟು ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಉಳಿದಿದೆ. ಹಾಗಾಗಿ ಒಂದೇ ಸಲ ನೀರು ಹಾಕ್ಕೊಳ್ದಿರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾನಿಲ್ಲಿ 1 ಬೌಲಷ್ಟು ಮಾತ್ರ ತೊಗೊಂಡಿದ್ದೀನಿ ಹಿಟ್ಟನ್ನು, ಅಷ್ಟೇ. ನೋಡಿ, ನೀರು ಉಳಿದಿದೆ. ನೋಡಿ, ಇಷ್ಟು ನೀರು ಉಳಿದಿದೆ. ಇವಾಗ ನಾನು ಒಂದು 5 ನಿಮಿಷ ಹಿಟ್ಟು ನೆನೆಯಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಪಾಕಕ್ಕೆ ಇಟ್ಕೊಳ್ತೀನಿ. ನಾನಿಲ್ಲಿ 1 ಬೌಲು ಹಿಟ್ಟಿಗೆ 3/4 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸ್ವೀಟು ಜಾಸ್ತಿ ಬೇಕಂದರೆ 1 ಬೌಲಷ್ಟು ಕೂಡ ತೊಗೋಬೋದು. ನಾನಿಲ್ಲಿ 3/4 ಬೌಲಷ್ಟು ತೊಗೊಂಡಿದ್ದೀನಿ ಸಕ್ಕರೆನ. ಒಂದು 4 ಏಲಕ್ಕಿನ ತೊಗೊಂಬಿಟ್ಟು ಸಿಪ್ಪೆ ಬಿಡಿಸಿ ಜಜ್ಕೊಂಡು ಹಾಕ್ಕೊಳ್ತಿದ್ದೀನಿ ಪಾನಕಕ್ಕೆ. ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ರೋಸ್ ವಾಟರ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಮತ್ತು 1 ಸ್ಪೂನು ಲೆಮನ್ ಜ್ಯೂಸ್ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ. ಉಂಡೆ ಮಾಡೋ ಅಷ್ಟರಲ್ಲಿ ಎಣ್ಣೆ ಕಾದ್ಬಿಡುತ್ತೆ. ಮೊದಲಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ. ಜಾಮೂನ್ ಮುಳುಗೋವಷ್ಟು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪದರಲ್ಲೇ ಸರಿ ಆಗಲ್ಲದು, ಯಾಕಂದರೆ ಎಣ್ಣೆಯಲ್ಲೇ ಬೇಯಬೇಕು ಹಿಟ್ಟೆಲ್ಲ ಚೆನ್ನಾಗಿ. ನೋಡಿ, ಈಗ ಸ್ವಲ್ಪ ಹಿಟ್ಟು ನೆಂದಿದೆ. ಸ್ವಲ್ಪ ಕೈಗೆ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಚ್ಕೊಂಬಿಟ್ಟು ಈ ರೀತಿಯಾಗಿ ಉಂಡೆ ಮಾಡ್ಕೋಬೇಕು. ತುಂಬ ಪ್ರೆಸ್ ಮಾಡಬಾರ್ದು, ನಾದಬಾರ್ದು. ಮತ್ತು ಈ ಹಿಟ್ಟನ್ನ ಹಂಗೆ ಸ್ಮೂತಾಗಿ ಇರುತ್ತೆ. ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಇವಾಗ ನಾನು ಲೋ ಫ್ಲೇಮಲ್ಲೇ, ಮತ್ತು ಎಣ್ಣೆ ಕಾಯಿಸುವಾಗ ಹೊಗೆ ಬರಬಾರ್ದು. ಎಣ್ಣೆ ಅಲ್ಲಿವರೆಗೂ ಕಾಯಿಸಬಾರ್ದು. ಲೋ ಫ್ಲೇಮಲ್ಲೇ ಎಣ್ಣೆ ಕಾಯಿಸಬೇಕು. ಈಗ ಲೋ ಫ್ಲೇಮಲ್ಲೇ ನಾನು ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು. ಒಳಗಡೆ ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು. ಎರಡೂ ಸೈಡು ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು. ಲೋ ಫ್ಲೇಮಲ್ಲೇ ಇದನ್ನ ಮಾಡ್ಕೋಬೇಕು. ಹಿಂಗೆ ಸ್ವಲ್ಪ ಕೈ ಆಡಿಸ್ತಿರ್ಬೇಕು. ಎರಡೂ ಬದಿನೂ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಹಾಕ್ಕೊಂಡು. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದು. ನೀವು ಭಾಳನೂ ಮಾಡ್ಕೋಬೋದು, ಒಂದು ಪಾಕೆಟ್ ಫುಲ್ಲೂ ಮಾಡ್ಕೋಬೋದು ಇದೇ ರೀತಿಯಾಗಿ. ನಮ್ಮ ವೀವರ್ ಒಬ್ಬರು ಡ್ರೈ ಜಾಮೂನ್ ಮಾಡಿ ತೋರಿಸಿ ಅಂತ ಕೇಳಿದರು. ಹಾಗಾಗಿ ನನ್ನ ಮಗನೂ ಕೂಡ ಡ್ರೈ ಜಾಮೂನ್ ಮಾಡು ಮಮ್ಮಿ ಅಂತ ಹೇಳ್ತಿದ್ದ. ಹಾಗಾಗಿ ಎರಡೂ ಆಗುತ್ತೆ ಅಂತಂದೇಳಿ ನಾನು ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿತ್ತು. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ. ನೋಡಿ, ಇವಾಗ ಬೇಯಿಸ್ಕೊಂಡಿದ್ದೀನಿ. ಸಣ್ಣ ಊರಿನಲ್ಲೇ ಮಿನಿಮಮ್ ಏನಿಲ್ಲ ಅಂದರೂ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈ ರೀತಿಯಾಗಿ. ಇವಾಗೆಲ್ಲ ಸೈಡಲ್ಲಿ ಇಟ್ಕೊಳ್ತೀನಿ ತೆಗೆದು. ಇದೇ ರೀತಿಯಾಗಿ ಎಲ್ಲನೂ ನಾನು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಇವಾಗ ಸಕ್ಕರೆ ಪಾನಕಕ್ಕೆ ಹಾಕ್ಕೊಳ್ತೀನಿ. ಸಕ್ಕರೆ ಪಾನಕ ಇನ್ನು ಬಿಸಿ ಇರಬೇಕಂತ ಏನಿಲ್ಲ. ಈ ಜಾಮೂನ್ ಮಾತ್ರ ಬಿಸಿ ಇರಬೇಕು. ಬಿಸಿ ಇರುವಾಗಲೇ ಹಾಕ್ಕೋಬೇಕು. ಹಾಗಿದ್ರೆ ಮಾತ್ರ ಪಾನಕ ಎಲ್ಲ ಎಳ್ಕೊಳ್ಳುತ್ತೆ ಅದು. ಈ ರೀತಿಯಾಗಿ ಸೌಟಿಂದ ಎರಡೂ ಬದಿಯಿಂದ ಎಲ್ಲ ಕಡೆನೂ ತಿರುಗಿಸ್ಬೇಕು. ಚೆನ್ನಾಗೆಲ್ಲ ಪಾನಕ ಎಲ್ಲ ಹೀರ್ಕೋಬೇಕು. ಒಂದು 5 ನಿಮಿಷ ಬಿಡ್ತೀನಿ ಇದರಲ್ಲೇ, ಪಾನಕದಲ್ಲೇ. ನೆಕ್ಸ್ಟ್ ಇಲ್ಲಿ ಕೊಬ್ಬರಿ
ತುರಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಹಸೆ ಕೊಬ್ಬರಿನೇ ತಗೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ತಗೋಬೋದು. ಹಸೆ ಕೊಬ್ಬರಿ ತಗೊಂಬಿಟ್ಟು ಮೇಲಿನ ಸಿಪ್ಪೆ ಏನಿದೆ ಅದನ್ನೆಲ್ಲ ನಾನು ತೆಗ್ದಿದ್ದೀನಿ. ನೀವೀಗ ಅಂಗಡಿಯಲ್ಲಿ ಸಿಗುತ್ತೆ ಇದು ಕೊಬ್ಬರಿ ತುರಿ. ನಾನಿಲ್ಲಿ ಮನೇಲೇ ಮಾಡ್ಕೊಂಡಿದ್ದೀನಿ. ಮನೇಲೇ ಮಾಡೋದು ಹೇಗಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಇವಾಗ ರುಬ್ಕೊಂಬಂದಿದ್ದೀನಿ. ಈ ರೀತಿಯಾಗಿ ಸಣ್ಣದಾಗಿರಬೇಕು, ತುರ್ಕೋಬಾರ್ದು, ಮತ್ತು ತುಂಬ ದೊಡ್ಡದಾಗಿಬಿಡುತ್ತೆ. ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರುಬ್ಕೊಂಡಿರಬೇಕು. ನೀರು ಹಾಕಬಾರ್ದು. ಮತ್ತು ಇದನ್ನು ಲೋ ಫ್ಲೇಮಲ್ಲೇ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇವಾಗ ನೋಡಿ, ಇದಾಗಿದೆ, ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಇದನ್ನ ಒಂದು 2 ನಿಮಿಷ ಸೈಡಲ್ಲಿ ಎತ್ತಿಡ್ತೀನಿ, ತಣ್ಣಗಾಗಕ್ಕೆ ಬಿಡ್ತೀನಿ. ನಂತರ ಇವಾಗ 5 ನಿಮಿಷ ಆಗಿದೆ. ಪಾನಕದಲ್ಲಿ ಹಾಕಿ ಚೆನ್ನಾಗಿ ಎಲ್ಲ ಪಾನಕ ಎಲ್ಲ ಹೀರ್ಕೊಂಡಿದೆ. ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ತೆಗೆದುಬಿಟ್ಟು ಹಾಕ್ಕೊಂಡು ಕೊಬ್ಬರಿ ತುರಿ ಏನು ನಾವು ಹುರ್ಕೊಂಡಿದ್ವಲ್ಲ ಅದರಲ್ಲಿ ಈ ರೀತಿಯಾಗಿ ಸ್ವಲ್ಪ ಉರುಳಾಡಿಸ್ಬೇಕು ಅಷ್ಟೇ. ಕೊಬ್ಬರಿ ಎಲ್ಲ ಅದಕ್ಕೆ ಅಂಟ್ಕೋಬೇಕು. ಈ ರೀತಿಯಾಗಿ ಎಲ್ಲನೂ ನಾನು ಮಾಡ್ಕೊಂಡು ಇಟ್ಕೊಳ್ತೀನಿ. ನಿಮಗೆ ಕೊಬ್ಬರಿ ತುರಿ ಅಂಗಡಿಯಲ್ಲಿ ತರೋಕ್ಕಿಂತ ಮನೇಲಿ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಪ್ರೆಸ್ ಮಾಡಬೇಡಿ, ಈ ರೀತಿಯಾಗಿ ಲೈಟಾಗಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಎಲ್ಲನೂ ನಾನು ಕೊಬ್ಬರಿ ತುರಿನ ಹಾಕ್ಬಿಟ್ಟು ತೊಗೊಂಬಂದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್ ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಎಲ್ಲನೂ ನೋಡಿ, ಕಂಪ್ಲೀಟಾಗಿ ಫುಲ್ಲು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.